ದ ಟೂ ಪಿಂಗ್ವಿನ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನ್ ಪವನ್ ಅವರೇ? ಅದೇ ಇವತ್ತು ನಿಮ್ ತಮ್ಮ ಅವ್ರಿಗೆ ಏನೋ ಗಾಡಿಯಲ್ಲಿ ಶೋರೂಮ್ ಏನೋ ಕೆಲ್ಸ ಐತೆ ಅಂತ ಹೋಗ್ತಾ ಇದೀವಿ. ಅಲ್ಲಿ ಹೋಗ್ಬಿಟ್ಟು ಏನೋ ಪ್ರೊಸೀಜರ್ ಇದೆ, ಅದ್ ಕಂಪ್ಲೀಟ್ ಮಾಡ್ಕೊಂಡು ಬರೋಣ ಅಂತ ಇದೀರಿ. ಫಸ್ಟ್ ಅದಕ್ ಮುಂಚೆ ತಿಂಡಿ ಮಾಡ್ಕೊಂಡ್ ಬರೋಣ. ತಿಂಡಿ ಮುಗಿಸ್ಕೊಳ್ಳೋಣ ಫಸ್ಟ್, ಬನ್ನಿ ಬೇಗ ಟಕ್ ಅಂತ ಹೋಗಿ ತಿಂಡಿ ಮುಗಿಸೋಣ, ಆಮೇಲೆ ನೆಕ್ಸ್ಟ್ ಕೆಲ್ಸ. ಓಕೆ. ಎಲ್ಲಿ ಪವನ್ ಇವಾಗ ಪ್ರಣಯ ನಮ್ದು? ತಿಂಡಿ ಮಾಡಕ್ ಹೋಗ್ತೀವಿ. ತಿಂಡಿ ಅಲ್ಲೇ ಅಡ್ರೆಸ್ ಎಲ್ಲ ಹೇಳ್ಬಾರ್ದು. ಅಡ್ರೆಸ್ ಎಲ್ಲ ಹೇಳಲ್ಲ ಅತ್ತೆ ಗುರು. ಈ ಹುಡ್ಗ ಯಾರಾದ್ರೂ ಬಂದು ಹಂಗೆ ಫಾಲೋ ಮಾಡ್ತಾರಂತನಾ? ಹಾಗೇನಿಲ್ಲ, ಹಂಗೆ ಸುಮ್ನೆ ಅಲ್ಲೇ ಹೋಗಿ ತೋರ್ಸೋಣ. ಅಲ್ಲೇ ಡೈರೆಕ್ಟ್ ಹೋಗಿ ತೋರಿಸ್ತೀವಿ. ಸದ್ಯಕ್ಕೆ ನಾವು ಇವಾಗ ತಿಂಡಿ ಮುಗಿಸ್ಕೊಳ್ಳೋಣ, ಆಮೇಲೆ ನನ್ ತಮ್ಮ ಒಂದ್ ಕೆಲ್ಸ ಹೇಳಿದಾನೆ, ಅವನ್ ಕೆಲ್ಸಕ್ಕೆ ಹೋಗ್ಲೇಬೇಕು. ಬಿಕಾಸ್ ಅವನ್ಗೂ ಅದ್ರ ಬಗ್ಗೆ ನಾಲೆಜ್ ಇಲ್ಲ, ನನ್ಗೂ ನಾಲೆಜ್ ಇಲ್ಲ, ನಂದು ಜನರಲ್ ನಾಲೆಜ್ ಬಿಲ್ಡ್ ಆಗುತ್ತಷ್ಟೇ. ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಹೌದಂತೀನಿ. ತಿಂಡಿ ಮಸಾಲೆ ದೋಸೆ. ನಾನು ಸೆಟ್ ದೋಸೆ ತಗೊಳ್ಳೋಣ. ಓಕೆ. ಏನ್ ಗುರು ಇದು ಬೆಳಗ್ಗೆ ಇಷ್ಟೊಂದು ಟ್ರಾಫಿಕ್, ಬಿಸಿಲು ನೋಡಿ ಅಲ್ಲ ಯಾವ ತರ ಬಿಸಿಲು ಹೊಡಿತೈತೆ ಬೆಳಗ್ಗೆ. ಈ ಬೆಂಗಳೂರಲ್ಲಿ ಟ್ರಾಫಿಕ್ ಕಡಿಮೆ ಇಲ್ಲ, ಪೊಲ್ಯೂಷನ್ ಕಡಿಮೆ ಇಲ್ಲ, ಅರ್ಧಕ್ಕರ್ಧ ಜನ ಕಾಯಿಲೆಗಳು ಬಂದು ಹೊಗೆ ಎಲ್ಲ ಎಲ್ಕೊಂಡೆ ಸತ್ತೋಗ್ತವ್ರೆ. ಸ್ವಲ್ಪ ಹುಷಾರಾಗಿರಪ್ಪ, ಆಚೆ ಬಂದ್ರೆ ಮಾಸ್ಕ್ ಗಿಸ್ಕೆಲ್ಲ ಹಾಕೊಂಡಿ, ನಾವ್ ಮಾಸ್ಕ್ ತರದ್ ಮಾಡ್ತೋದ್ರಿ. ಅಲ್ಲ ಪವನ್, ಯಾವ ಟೈಮ್ ನೆನ್ಪಿಸ್ತಿ ಆಗತ್ತಾ ನೀನ್ ಮಾಸ್ಕ್ ಹಾಕೊಂಡ್ಬಿಟ್ಟು? ಮರ್ತೋದ್ರಿ ಮಾಸ್ಕ್ ತರೋದು, ಏನ್ ಮಾಡೋದು, ಇವಾಗ ಇಸ್ಕೊಂಡ್ ಮತ್ತೆ ಹೋಗೋವಾಗ ಹಾಕೊಂತೀರಿ. ಬಟ್ ವ್ಲಾಗ್ ಅಲ್ಲಿ ಕಾಣಿಸ್ಬೇಕಲ್ಲ, ಅದಕ್ಕೆ ಮಾಸ್ಕ್ ಹಾಕೊಂಡಿಲ್ಲ. ಸ್ಮಾರ್ಟ್ ಆಗಿ ಕಾಣಿಸ್ಬೇಕು ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮುಗೋತೆ. ಬಟ್ ತುಂಬಾ ಜನ ಆಟೋ ಡ್ರೈವರ್ಸ್ ಮತ್ತೆ ರ್ಯಾಪಿಡೋ ಬೈಕ್ ಡ್ರೈವರ್ ಇರ್ತಾರಲ್ಲ, ಅವೆಲ್ಲ ಮಾಸ್ಕ್ ಹಾಕೋಬೇಕು. ಮಾಡ್ತಾರಲ್ಲ, ಈ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಏನಾಗತ್ತಂದ್ರೆ ತುಂಬಾ ಡಿಸೀಸ್ ಎಲ್ಲ ಬರುತ್ತೆ. ಸೊ ಹುಷಾರಾಗಿರ್ಬೇಕು. ನಾನು ಆಟೋ ಡ್ರೈವರ್ ಅಲ್ಲ, ಸೊ ಐ ಕ್ಯಾನ್ ಕನೆಕ್ಟ್ ದಿಸ್ ಪ್ರಾಬ್ಲಮ್. ಹೆಂಗೆ ಕನೆಕ್ಟ್ ಆಗ್ತೀನಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಸಿಕ್ಕಾಪಟ್ಟೆ ಪೊಲ್ಯೂಷನ್ ಅಪ್ಪ. ಈ ದೊಡ್ಡ ಟ್ರಕ್ ಟೂಲರ್ಗೆ ಟೆನ್ಗಳೆಲ್ಲ ಒಂದು ಗಾಳಿ ಬರುತ್ತೆ, ಹೋಗಿ ಜಾಸ್ತಿ ಬರ್ತೀರಾ. ಸ್ವಲ್ಪ ಜನ ಇರ್ತಾರೆ ಬುದ್ಧಿ ಇಲ್ದಿರೋರು, ₹1,000 ಇನ್ವೆಸ್ಟ್ ಮಾಡೋದು ಆಗಿ ಮಾಡೋಕ್ಕಾಗಲ್ಲ ಅವ್ರಿಗೆ. ಪೆಟ್ರೋಲ್ ಡೀಸೆಲ್ ಎಲ್ಲ ಹಾಕ್ತಾರೆ 2,000 3,000ಕ್ಕೆ, ₹1,000 ಆಗಿ ಹಾಕ್ಬೇಕಾಗಲ್ಲ ಅವ್ರಿಗೆ. ಯಾರಪ್ಪ ಇದು ಹಿಂಗೆ ಮಾಡಿರೋದು? ಹೋಗ್ಲಿ ಬಿಡು ಪವನ್, ನೆಕ್ಸ್ಟ್ ಟೈಮ್ ಹೇಳೋಣ. ಜನ ಅವರಿಂದಾನೇ ಪೊಲ್ಯೂಷನ್ ಸ್ಟಾರ್ಟ್. ಮತ್ತೆ ಅವರಿಂದಾನೇ ಎಲ್ಲ ಫುಲ್ ಪೊಲ್ಯೂಷನ್. ಸ್ಟೇಟ್ ಬೀಚ್ ಎಲ್ಲ ಫುಲ್ ಟ್ಯಾನ್ ಆಗ್ಬಿಡತ್ತೆ. ಮತ್ತೆ ನೋಡಿ ಕಲರ್ ಬಂದಿದ್ದೀನಿ ನಾನು, ಟ್ಯಾನ್ ನೋಡಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಈ ಹುಡುಗರು ಹಿಂಗೆ ಅನ್ಸುತ್ತಪ್ಪ, ಯಾಕೋ ಕಲರ್ ಇಲ್ಲ. ಈವನ್ ನನ್ ತಮ್ಮನು ಅಷ್ಟೇ ಗುರು, ಕಲರ್ ಟ್ಯಾನ್ ಆಗ್ಬಿಟ್ಟೆ, ಅದಾಗ್ಬಿಟ್ಟೆ, ಇದಾಗ್ಬಿಟ್ಟೆ ಅಂತಾರೆ. ಯಾಕೆ ಹಂಗೆ ಅಂತಾನೆ ಗೊತ್ತಾಗ್ತಲ್ಲ ನಂಗೆ. ಸ್ನಾನ ಮಾಡಿದ್ದ ಆಚೆ ಬಂದೆ ಮನೆಯಿಂದ, ಫೋನ್ ಮಾಡೋದಂತ. ಇವಾಗ ಪಳಪಳ ಅಂತ ಗ್ಲೋ ಆಗ್ತಾ ಇದೀನಿ. ಮತ್ತೆ ಇದು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟ ಮತ್ತೆ ನೋಡಿ ಫುಲ್ ಕರ್ಕರ್ಕ್ ಆಗ್ಬಿಡ್ತೀನಿ. ಒಂದು ಸಣ್ಣ ಪ್ಲಾನ್ ಚೇಂಜು. ಏನಂತಂದ್ರೆ ನನ್ ತಮ್ಮ ಆಲ್ರೆಡಿ ಅಲ್ಲಿ ರೀಚ್ ಆಗ್ಬಿಟ್ಟವ್ನೆ. ಅಲ್ಲಿ ಆಫೀಸ್ ಅಲ್ಲ, ಅದು ಅಂಗಡಿ ಓಪನ್ ಆಗಿದೆ ಅಂತ. ಸೊ ನೀನು ಬಂದ್ಬಿಡು ಬೇಗ ಅಂತ ಅಂತವ್ನೆ. ಅವನು ತಿಂಡಿ ತಿಂದಿಲ್ಲ. ಸೊ 3 ಜನ ತಿಂಡಿ ಆಮೇಲೆ ತಿಂತೀವಿ. ಬಟ್ ಸದ್ಯಕ್ಕೆ ಅವನು ಕೆಲ್ಸಕ್ಕೆ ಫಸ್ಟ್ ಹೋಗಿ ಮುಗಿಸ್ಬಿಡೋಣ ಅಂತ. ಸರಿ ಹೋಗೋಣ. ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡೆ ತಿಂಡಿ ಮಾಡ್ಕೊಂಡೆ ಬೇಗ ಲಾಗಿನ್ ಮಾಡ್ಬೇಕು. ಇವತ್ತು ಸ್ವಲ್ಪ ಲೇಟ್ ಆಯ್ತು ಇವ್ರು ಹೇಳೋದು, ಬೇಗ ಎದಲ್ಬೇಕಪ್ಪ. ಸೊ ಅವನು ಆಲ್ರೆಡಿ ರೀಚ್ ಆಗಿದ್ದಾನೆ, ಅವ್ನು ಬೇಗ ಹೊರಟಿದ. ನಮ್ಗೆ ಒಂದು ಶೂಟ್ ಇತ್ತು. ವಿ ಥಾಟ್ ಅದ್ ಮುಗಿಸ್ಕೊಂಡು ಹೋಗೋಣ, ಹೆಂಗು ಲೇಟ್ ಆಗುತ್ತ ಅನ್ಕೊಂಡೆ. ತಿಂಡಿನೂ ಮುಗಿಸ್ಬಿಡ್ಬಹುದು ಅಂತ ಅನ್ಕೊಂಡ್ವಿ, ಬಟ್ ಆಗಿಲ್ಲ. ಹೌದು, ಇವ್ರ ತಮ್ಮ ಅಲ್ಲಿ ವೆಯ್ಟ್ ಮಾಡ್ತಾ ಇದಾರಂತ ಆಲ್ರೆಡಿ. ಸೊ ಅದಕ್ಕೆ ಯಾಕೆ ವೆಯ್ಟ್ ಮಾಡ್ಸೋದು ಬೇಡ ಅನ್ಬಿಟ್ಟು ಏನೋ ಕೆಲಸ ಮುಗಿಸ್ಕೊಂಡು 3 ಜನ ಒಟ್ಟಿಗೆ ತಿಂಡಿ ಮಾಡ್ಕೊಂಡು ಹಂಗೆ ಹೋಗೋಣ ಅನ್ಬಿಟ್ಟು ಪ್ಲಾನ್.
ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಯಾವ ತರ ಮಕ್ಕಳು ಮಾಡ್ತಾನಂದ್ರೆ ಪವನ್, ಅವನೆಲ್ಲ ಆಚೆ ಇನ್ನೂ ರೀಚ್ ಆಗಿಲ್ಲ, ನಾವು ಅಂಗಡಿಗೆ ರೀಚ್ ಆಗಿದ್ದೀವಿ, ನೋಡಿದ್ರೆ ಅವನು ಬಂದಿಲ್ಲ. ಸೊ ನಾವ್ ಇವಾಗ ತಿಂಡಿ ಮಾಡ್ಕೊಡೋಣ, ಯಾರಿಗೋಸ್ಕರನು ಕಾಯೋದ್ ಬೇಡ. ಇದೇ ಲೆಫ್ಟ್. ಅಯ್ಯೋ ಅಂಗಡಿ ಕ್ಲೋಸ್. ನನಗಂತೂ ಸಿಕ್ಕಾಪಟ್ಟೆ ಉಡ್ದೋಗ್ತೈತೆ. ಸೀರಿಯಸ್ ಆಗಿ ನಿಜ ಪವನ್, ಇಲ್ಲಿ ತಿಂಡಿ ತಿನ್ನೋಣ. ಇವಾಗ ಎಲ್ಲಿ ಮಾಡೋದು, ಎಲ್ಲಿ ಓಪನ್ ಇರೋದು? ಅಲ್ಲೇನೋ ಅಂಗಡಿ ಹತ್ರ ಗಾಡಿ ನಿಲ್ಸಿದ್ರೆ ಆ ಚೋದಿಕೆ ನನ್ ಮಗ ಏನೋ ಬಂದ್ಬಿಟ್ಟು ಗಾಡಿ ಮುಂದೆ ಹಾಕಂತಾನೆ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರ? ಬರ್ರ 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 ಬರ್ರ. ಅಲ್ಲ, ಅಲ್ಲಿ ಹೋಗಿದ್ದೆ ಅವನ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಳಕ್ಕೆ. ಗಾಂಡುಗೆ ಕಸ್ಟಮರ್ಸ್ ಹೆಂಗ್ ಟ್ರೀಟ್ ಮಾಡಕ್ಕಂತಾನೆ ಗೊತ್ತಿಲ್ಲ. ಹಂಗೆಲ್ಲ ನೀನ್ ಅನ್ನಂಗಿಲ್ಲ ಗುರು. ಏನ್ ಮಾಡ, ಕೋಪ ಬಂದ್ರೆ ನಂಗೆ ಒಳ್ಳೆ ಭಾಷೆನೆ ಬರ್ತೈತೆ, ಏನ್ ಮಾಡೋದು ನಾನು? ಅಷ್ಟೇ. ನೀನು ಒಳ್ಳೆ ಭಾಷೆನ ಕಂಟ್ರೋಲ್ ಮಾಡೋದ್ ಕಲಿ. ಯು ಕಾಂಟ್ ಸ್ಪೀಕ್ ಲೈಕ್ ದಟ್. ನಿನ್ನ ಅಕ್ಕನ್ ಕುರ್ಪಾಕ. ಅವನ್ಗೇನ್ ಸಾರಿ ಹೇಳೋದು ಗಾಂಡುಗೆ. ಓಕೆನಾ? ಈಗ ನಿಮ್ಗೇನಂದಿ ನಾನು ಇನ್ ಸಾರಿ ಹೇಳಕ್ಕೆ? ಬಾ, ಸುಮ್ನೆ ವಿಡಿಯೋ ಮಾಡ್ಕೊಂಡ್ ಬರ್ತಾ ಇದ್ಯಾ? ಓ ಅಷ್ಟೇ ಗುರು, ಈ ಹುಡ್ಗ ಏನು ಮಾಡಕ್ ಆಗಲ್ಲ. ಅಷ್ಟೇ ಅಷ್ಟೇ, ಯಾರು ಏನ್ ಮಾಡಕ್ ಆಗಲ್ಲ. ಇಲ್ಲಿ ಬೆಳಗ್ಗೆ ತಲೆ ತೆಗ್ಬಿಡ್ತಾರಲ್ಲ. ಸಾರಿ ಗಾಯ್ಸ್, ಸ್ವಲ್ಪ ಕೋಪ ಬಂದ್ರೆ ನಂಗೆ ಕೆಟ್ಟ ಮಾತು ಹಂಗೆ ಬಂದ್ಬಿಡತ್ತೆ, ಅದು ಕಂಟ್ರೋಲ್ ಮಾಡಕ್ ನೋಡ್ತಾ ಇದೀನಿ. ಸೊ ಆದಷ್ಟು ಬೇಗ ಕೆಟ್ಟ ಮಾತು ಮಾತಾಡೋದು. ಓಕೆನಾ? ಐ ಡೋಂಟ್ ಟ್ರಸ್ಟ್ ಯು ಪವನ್. ತಿಳ್ಕೋಬೇಡಿ, ಸ್ವಲ್ಪ ಕೋಪ ಬಂದ್ರೆ ಕೆಟ್ಟ ಮಾತು ಆಟೋಮೆಟಿಕ್ ಆಗಿ ಬರುತ್ತೆ ಬಾಯಿಂದ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು, ಓಕೆ? ಓಕೆನಾ? ತಪ್ಪ ತಿಳ್ಕೋಬೇಡಿ. ತಪ್ಪ ತಿಳ್ಕೊಂಡು ಪರವಾಗಿಲ್ಲ ಅನ್ಕೊಳ್ಳಿ, ಏನು ಯಾರು ಏನ್ ಮಾಡಕ್ಕ. ನೋ ವೇ. ನಿಮ್ಗೆ ಯಾಕೆ ಬೇಕದು? ಯಾಕಂದ್ರೆ ನಾನು ಯಾರಿಗೂ ತಲೆ ಕೆಡ್ಸ್ಕೊಳಲ್ಲ. ಐ ಡೋಂಟ್ ಗಿವ್ ಎ ಫಕ್ ಅಬೌಟ್ ಎನಿ ಒನ್. ಇಂಜೆಂಟಮ್ಮ ಇವರು ತಿಂಡಿ ಮಾಡೋಣ ಅಂತ ಬಂದ್ರಿ ಗುರು, ಎಲ್ಲೂ ಒಂದು ಹೋಟ್ಲು ಕರೆಕ್ಟಾಗಿ ಸಿಗ್ತಾ ಇಲ್ಲ. ಬಂದಿದ್ದ ಹೋಟ್ಲಿಗೆಲ್ಲ ಕ್ಲೋಸ್ ಆಗ್ಬಿಡೈತೆ. ತಿಂಡಿ ಮಾಡೋಣ ನೋಡು ತಿಂಡಿ. ಫೈನಲಿ ತಿಂಡಿ ಅಂಗಡಿ ಓಪನ್ ಇದೆ ಗುರು, ಸೀಟ್ಗಳೇ ಇಲ್ಲ. ಆದ್ರೆ ಸೀಟು ಹುಡ್ಕೊಂಡ್ ಕುತ್ಕೊಂತೀನಿ ನಾನಂತೂ. ಇವಾಗ ತಾನೇ ಹೋಟ್ಲ ಹತ್ರ ಬಂದ್ ಗಾಡಿ ನಿಲ್ಸಿದ್ರೆ ಎಲ್ಲಾರು ತಿಂಡಿ ಮಾಡೋದ್ ಬಿಟ್ಬಿಟ್ಟು ತಿಂಡಿ ನಿಲ್ಸ್ಬಿಟ್ಟು ನಮ್ಮ ನೋಡ್ತಾವ್ರ ಇಬ್ಬರನ್ನ. ಏನ್ ಇವ್ರು ಬೆಳಗ್ಗೆ ವ್ಲಾಗ್ಸ್ ಮಾಡ್ತಾವ್ರೆ ಅನ್ಬಿಟ್ಟು ಯೋಚನೆ ಮಾಡಿ. ಜನರಿಗೆ ಬೇರೆ ಯಾವ ಟಾಪಿಕ್ ಸಿಗ್ತಾ ಇಲ್ಲ ಮಾತಾಡಕ್ಕೆ, ನಾವೇ ಸಿಕ್ಬಿಟ್ಟಿದೀರಿ. ಏನೋ ವ್ಲಾಗ್ ಸ್ಟಾರ್ಟ್ ಮಾಡಿದೀರಿ ಅನ್ಬಿಟ್ಟು ಮಾತಾಡ್ಕೊಳ್ಳಿ. ನೀವೇ ಇನ್ನ ಸಪೋರ್ಟ್ ಮಾಡ್ತಾ ಇದೀರಿ ನಮ್ಗೆ. ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಗೈಸ್, ಸಪೋರ್ಟ್ ಮಾಡ್ತಾ ಇದೀರಾ. ಥ್ಯಾಂಕ್ಸ್, ಲವ್ ಯು. ಸಿಕ್ಕಾಪಟ್ಟೆ ಸಪೋರ್ಟ್ ಬೇಕಪ್ಪ ನಮ್ಗೆ. ಸೊ ಇವಾಗ ಇಲ್ಲೇ ತಿಂಡಿ ಮುಗಿಸ್ಕೊಳ್ಳೋಣಪ್ಪ, ಹಶು ಆಗ್ತೈತೆ, ತಡಿಯಕ್ ಆಗ್ತಲ್ಲ. ನನ್ ತಮ್ಮನ್ಗೆ ಈ ಕಡೆ ಲೊಕೇಶನ್ ಸೆಂಡ್ ಮಾಡಿದೀವಿ. ಸೊ ನನ್ ತಮ್ಮ ಬರ್ತಾ ಇದ್ದಾನೆ. ಪವನ್ ಆರ್ಡರ್ ಕೊಟ್ಟಿದೀವಿ, ಆರ್ಡರ್ನ ತಗೊಂಬರಕ್ಕೆ ಹೋಗಿದ್ದಾನೆ. ಸೊ ನಾನ್ ಇವಾಗ ಬ್ಲಾಗ್ ಮಾಡ್ಕೊಂತಾ ಇದೀನಿ. ಅವ್ರ ಇಬ್ರು, ನನ್ ತಮ್ಮ ಗೊತ್ತಿಲ್ಲ ಗುರು, ಯಾಕೋ ಅವನೆಲ್ಲೋ ಬೇರೆ ಕಡೆ ಹೋಗಿದ್ದ ಅನ್ಸುತ್ತೆ. ನಾವು ಅಂಗಡಿ ಹತ್ರ ರೀಚ್ ಆಗಿದ್ದೀವಿ, ಅವ್ನ್ ರೀಚ್ ಆಗಿರ್ಲಿಲ್ಲ. ಹೋಗಿ ನೋಡಿದ್ರೆ ಸರಿ ಬಿಡು, ಏನೋ ಒಂದ್ ಆಗ್ತಾ ಇರುತ್ತೆ. ಬಟ್ ಆರ್ಡರ್ ಕೊಟ್ಬಿಟ್ಟಿದೀವಿ. ಇಲ್ಲಿ ಸಿಕ್ಕಾಪಟ್ಟೆ ರಶ್, ಆಬ್ವಿಯಸ್ಲಿ ಮಾರ್ನಿಂಗ್ ಟೈಮ್ ಅಲ್ವಾ, ಸ್ವಲ್ಪ ರಶ್ ಜಾಸ್ತಿ ಇದೆ. ಫಸ್ಟ್ ತಿಂಡಿ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ತಿಂಡಿ ಮುಗಿಸ್ಕೊಂಡು ಅವನು ಜಾಯಿನ್ ಆಗ್ತಾನೆ. ಅವನು ಆರ್ಡರ್ ಕೊಟ್ಟಿದೀವಿ. ಅವರಿಬ್ರು ಮಸಾಲೆ ದೋಸೆ ತಗೊಂಡ್ರು, ನಾನ್ ಸೆಟ್ ದೋಸೆ ತಗೊಂಡೆ. ಸೊ ನಾವಿಬ್ರು ಇವಾಗ ತಿಂಡಿ ಮಾಡ್ತಾ ಇರ್ತೀವಿ. ಮನ್ನು ಮಧ್ಯದಲ್ಲಿ ಬಂದು ಜಾಯಿನ್ ಆಗ್ತಾನೆ. ನನ್ ತಮ್ಮ ಬಂದಿದ್ದಾನ ಗುರು, ಸಿಗ್ನಲ್ ಅಲ್ಲಿ ಇದ್ದಾನೆ. ಇಲ್ಲಿಂದಾನೆ ನನಗ್ ಕಾಣಿಸ್ತಾವನೆ. ತಾಳಿ ಕರ್ಕೊಂಡ್ ಬರ್ತೀನಿ. ಇದು ನನ್ ತಮ್ಮ. ಏನ್ರಿ ತಮ್ಮ ಅವ್ರೆ, ಹೆಂಗಿದ್ದೀರಾ? क्या भी जा भी ब्लॉग है, वैसा नहीं कर सकते हमें. यो ओ माइक, ए बाइक लेना भाई.
Hi, hi. How are you? क्या काम है सब तेरा ಏನ್ ಕೆಲ್ಸ ಇರೋದು ತಿಗ ಮುಚ್ಕೊಂಡ್ ಕೆಲ್ಸ ಹೇಳ್ರಿ. ಬರೀ ಇಂಥದೆಯ. ಗಾಡಿಗೆ PPF ಹಾಕ್ಬೇಕು ಇವತ್ತು. ನನ್ ಗಾಡಿಯಲ್ಲಿ ಮ್ಯಾಟ್ ಫಿನಿಶಿಂಗ್ ಇದೆ, ಸೊ ಬೇಗ ಡಸ್ಟ್ ಎಲ್ಲ ಇಟ್ಕೊಳ್ತಿದೆ. And that is the reason why today we are going to have PPF. ಅವಂದು ಯಾವ್ದೋ PPS ಅಂತೆ ಗುರು. ನಮ್ 3 ಜನಕ್ಕೆ ಎಷ್ಟೊಂದ್ ತಿಂಡಿ ಬಂದಿದೆ ನೋಡಿರ್ತೀರಾ. ನೋಡಿ ಪಾಪ ಪವನ್ ಅವ್ರು ಎಲ್ಲಾ ಜೋಡಿಸ್ಬಿಟ್ಟವ್ರೆ. ಇವೆಲ್ಲ ಬರೀ 3 ಜನಕ್ಕೆ ಬ್ರೇಕ್ಫಾಸ್ಟ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಏನಂತೀಯ ಪವನ್? ಏನೋ ಹೇಳ್ತಾವ್ರ. ಸರಿ ಬಿಡು ಬಾ. ಸರಿ ಇವಾಗ ತಿಂಡಿ ಮುಗಿಸ್ಕೊಳ್ಳೋಣ. ಮನು ವಾಟ್ ಯು ಥಿಂಕ್? ಮೆನ್ಯೂ ಹೆಂಗಿದೆ ಮನು ಅವರೇ? ಮೆನ್ಯೂ ಹೆಂಗಿದೆ? ಚೆನ್ನಾಗಿದೆ. ತುಂಬಾ ದಿವಸ ಆಯ್ತು ವೆಜ್ ಆಯ್ತಾ? ಸರಿ ಓಕೆ. ಹೆಂಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ ಅಂತ ಪವನ್ ನಿಮ್ಗಿಂತ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಟೇಸ್ಟ್ ಮಾಡಿ. ಓಕೆ. ಏನ್ ಸಡನ್ಲಿ POP ಆಗ್ಬೇಕಂತ ಮನು? PPF ಅದು POP ಅಲ್ಲ. ಏನೋ ಒಂದು ತಿಂಡಿ ಹೆಂಗಿದೆ? ಚೆನ್ನಾಗಿದೆ. ನಾನು ಹೋಟೆಲ್ ರೆಕಮೆಂಡ್ ಮಾಡಿದಪ್ಪ. ಓಕೆನಾ? ಅವಾರ್ಡ್ ಗೋಸ್ ಟು ಮೀ ಅಂತೀನಿ ನಾನಂತೂ. ನೋಡಿ ಅಲ್ಲಿಂದ ಇಲ್ಲಿ ಬರೋ ಅಷ್ಟರಲ್ಲಿ ಸ್ವಲ್ಪ ಟ್ಯಾನ್ ಆಗ್ಬಿಟ್ಟೆ. ಏನ್ ಮಾಡೋದು, ಪೊಲ್ಯೂಷನ್ ಹೆಂಗಿದೆ, ಏನ್ ಪೊಲ್ಯೂಷನ್ ಕಷ್ಟ ಆತರ ಆಗ್ಬಿಟ್ಟೆ. ಏನ್ ಮಾಡೋದು? ಲೀಟರ್ ಎಡಿಟರ್ ಬೈಕು ಅಂತಾರೆ. ಬೈಕ್ ಅಂತ ರಾಮಣ್ಣ, ಇವಾಗ PPF ಹಾಕ್ಸಿದ್ರೆ ಅದ್ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ತಾನೆ? ಹೆಂಗ್ ಮಾಡ್ತೀಯ ಅದಕ್ಕೆ? ಏನು ಇವಾಗ ನೀನ್ PPF ಟ್ಯಾಂಕ್ ಹಾಕ್ಸಿದ್ಯಾ ತಾನೆ? ಇವಾಗ ಹಾಕ್ಸಿದ್ರೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ. ಇವಾಗ ಏನಾದ್ರು ಗಾಡಿ ಆಕ್ಸಿಡೆಂಟ್ ಏನಾದ್ರು ಹಾಕಿದ್ರೆ ಕ್ಲೈಮ್ ಆಗಲ್ಲ ಮತ್ತೆ. ಅದಕ್ಕೆ ಏನ್ ಮಾಡ್ತೀಯ? ಅದು ಬೇಕೆ ಅದ್ ನನ್ನ ಮ್ಯಾಟ್ ಫಿನಿಶ್ ಅದು ತುಂಬಾ ಡಸ್ಟ್ ಕುತ್ಕೊಳ್ಳುತ್ತೆ ಅದ್ಮೇಲೆ. ನಾನು ಬುಲೆಟ್ ಇತ್ತು ನನ್ನ ಹತ್ರ, ಸೊ ಅದಕ್ಕೆ ಮಾಡ್ತಾನ ಅಂತ ವಿಚಾರಿಸಿದ್ರೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ. ಅದು ನಾಳೆ ಜೊತೆ ಏನಾದ್ರು ಡ್ಯಾಮೇಜ್ ಆಯ್ತು ಅನ್ಕೋ ಗಾಡಿ ಬುಲೆಟ್ಗೆ, ಸೊ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತೀಯ? ಅದಕ್ಕೆ ಪರವಾಗಿಲ್ವಾ? ಸ್ಕ್ರಾಚ್ ಬೀಳತ್ತಂತ ನೋಡ್ತಾ ಇದೀಯಾ? ಅಕಸ್ಮಾತ್ ಏನಾದ್ರು ಬಂಪರ್ ಹೋಗಿತ್ತಪ್ಪ ಮುಂದೆ, ಅವಾಗ ಏನ್ ಮಾಡ್ತೀಯ? ಕಾಸ್ಟ್ ಬಂಡವಾಳ ಹಾಕ್ಬೇಕು ಅದಕ್ಕೆ. ಆಮೇಲೆ ಸಪ್ರೇಟ್ ಆಗಿ ಇಸ್ಕೊಳಕ್ಕೆಲ್ಲ ಇನ್ಸೂರೆನ್ಸ್ ಅದೇನೋ PPF ಎಲ್ಲ ಮಾಡ್ತೀರ ಇದ್ರೆ ಅದು ಶೋರೂಮ್ ಅವ್ರು ನೋಡ್ಕೊಂತಾರೆ. ಯೋಚನೆ ಮಾಡಿದೆ ಇದ್ರ ಬಗ್ಗೆ ಅಂತ ಹೇಳ್ತಾ ಇದೀನಿ. ಗೊತ್ತಿಲ್ವಾ? ಮಾಡ್ತಾರಂಗೆ. ಬೇಕಾ ಒಂದ್ಸಲ ಶೋರೂಮ್ ಅಲ್ಲಿ ಎನ್ಕ್ವೈರಿ ಮಾಡಿ ನೋಡು. ಶೋರೂಮ್ ಬದಿಗೆ ಆಮೇಲೆ ಇದೆಲ್ಲ ಆಯ್ತು. नंबर है फोन करती कर ले फोन. कौन सा नंबर ढूंढना? ನಿಮ್ ಗಾಡಿಗೂ ಹಂಗೆ ಹೇಳಿದ್ರ? ಹೌದು, ಎಲ್ಲಾ ಗಾಡಿ ಹಂಗೆ ಪ್ರೊಸೆಸ್ ಇರುತ್ತೆ. ಒಂದ್ಸತಿ ಅವ್ರ ಶೋರೂಮ್ ಅಲ್ಲಿ ಕೇಳ್ಕೊಂಡ್ರೆ ಚೆನ್ನಾಗಿರತ್ತೆ ಕನ್ಫರ್ಮೇಶನ್ಗೆ. ನೋಡ್ರಪ್ಪ, ಕನ್ಫರ್ಮೇಶನ್ ತಗೊಂತವ್ರೆ ಮನಾನವರು. ಕನ್ಫರ್ಮೇಶನ್ ಯಾರಿಗೆ? ಶೋರೂಮ್. ಓಕೆ, ಅವ್ನ್ ಕನ್ಫರ್ಮೇಶನ್ ತಗೊಂಬಿಡ್ಲಿ. ಅಷ್ಟೊತ್ತಿಗೆ ನಾವು ತಿಂಡಿ ಮುಗಿಸ್ಕೊಳ್ಳೋಣ. ಅಷ್ಟೇ ಅಲ್ವಾ? ಆದ್ರೆ ಮಸಾಲೆ ದೋಸೆ ಮಾತ್ರ ಸಕ್ಕತ್ತಾಗಿದೆ. ಇಲ್ಲ, ನಮ್ಗೆ ಕೇಸರಿ ಬಾತ್ ಇಷ್ಟ ಆಯ್ತು. ಕೇಸರಿ ಬಾತ್ ಮನು, ಚೆನ್ನಾಗಿದೆ. ಕೇಸರಿ ಬಾತ್ ಹೆಂಗಿದೆ? ಕೇಸರಿ ಬಾತ್ ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆ. ಇಷ್ಟ ಆಗಿಲ್ವಾ? ಬರೀ ಚೆನ್ನಾಗಿದೆ. ಚೆನ್ನಾಗಿದೆ.
ಇವಾಗ ತಾನೇ ತಿಂಡಿ ಮುಗೀತು. ತಿಂಡಿ ಮಾತ್ರ ಸಕ್ಕತ್ತಾಗಿತ್ತು. ನಿಮ್ಗೆ ಹೆಂಗಿತ್ತು ಸಪೂರ್ ಅವ್ರೆ? ಮಸ್ತ್. ಅದ್ರ ನಂಗೆ ಇಷ್ಟ ಆಗಿದೆ ಏನಂದ್ರೆ ಮಸಾಲೆ ದೋಸೆ, ಕೇಸರಿ ಬಾತ್ ಇವೆರಡು ಸಕ್ಕತ್ತಾಗಿತ್ತು. ನಿಮ್ಗೆ ನಿಮ್ಗೆ ಹೆಂಗಿತ್ತು? ಸೇಮ್. ಓಕೆ. ಸೊ ಇವತ್ತು ಇನ್ನ ಏನಂದ್ರೆ ಅದು ಚಿಕ್ಕೊಂದ್ ಡೌಟ್ ಇದೆ ಇವ್ರಿಗೆ. PPF ಹಾಕ್ಸಿದ್ರೆ ಟ್ಯಾಂಕ್ ಮೇಲೆ ಇನ್ಸೂರೆನ್ಸ್ ಕ್ಲೈಮ್ ಆಗತ್ತಾಗಲ್ಲ ಅನ್ನೋದು ಶೋರೂಮ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಇವರು. ಸೊ ಅವ್ರ ಶೋರೂಮ್ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ PPF ಏನಂತಾನೆ ಗೊತ್ತಿಲ್ಲ. ಗಾಡಿಗಳ ಅಂಗಡಿ ಇಟ್ಕೊಂಡಿದ್ದಾರೆ, PPF ಏನಂತಾನೆ ಗೊತ್ತಿಲ್ಲ ಅವ್ರಿಗೆ. ಸೊ ಅವ್ರು ಒಂದ್ಸತಿ ಕನ್ಫರ್ಮ್ ಮಾಡ್ಕೊಂತಾರಂತೆ, ಕನ್ಫರ್ಮ್ ಮಾಡ್ಕೊಂಡು ಕಾಲ್ ಬ್ಯಾಕ್ ಮಾಡ್ತಾರಂತೆ. ಒನ್ಸ್ ಅದು ನಮ್ಗೆ ಅಪ್ಡೇಟ್ ಆದ್ಮೇಲೆ ಅಂಗಡಿಗೆ ಹೋಗ್ಬಿಟ್ಟು PPF ಹಾಕ್ಸ್ಬಿಟ್ಟು ಹಿಂಗೆ ಸೀದಾ ಕೆಲ್ಸ ಮುಗಿಸ್ಕೊಂಡು ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಎಲ್ಲರೂ. ಇವ್ರು ಡ್ಯೂಟಿ ಲಾಗಿನ್ ಮಾಡ್ತಾರೆ, ನಾವು 2 ಗಂಟೆ ಲಾಗಿನ್ ಮಾಡ್ಬೇಕು. ಸೊ ಅಷ್ಟೇ, ಇವತ್ ಕೆಲ್ಸ ಮುಗೀತು ಆಲ್ಮೋಸ್ಟ್. ವ್ಲಾಗ್ ಅಲ್ಲೇನಾದ್ರು ಅವ್ರೇನಾದ್ರು ಕನ್ಫರ್ಮ್ ಮಾಡಿದ್ರೆ ಕಾಂಟ್ಯಾಕ್ಟ್ ಬ್ಯಾಕ್ ಮಾಡಿದ್ರೆ ಇವ್ರಿಗೆ PPF ಹಾಕ್ಸಕ್ ಹೋಗ್ತೀರಿ. ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದ್ರೆ ಏನಿಲ್ಲ, ಅಷ್ಟೇ. ಇವತ್ತು ವ್ಲಾಗ್ ಮುಗೀತು. ನಾನು ಕೆಲ್ಸಕ್ಕೆ ಹೋಗ್ತೇನೆ, ಇವ್ರು ಕೆಲ್ಸಕ್ಕೆ ಹೋಗ್ತಾರೆ. ಊಟ ಮಾಡ್ಕೊಂಡು ಮತ್ತೆ ಇನ್ನೊಂದ್ 2 ಅವರ್ ಆದ್ಮೇಲೆ ಇವ್ರು ಮನೆಗೆ ಹೋಗಿ ಮಲ್ಕೊಂತಾರೆ. ವಿಡಿಯೋ ಮಾಡ್ಬೇಕಾ? ರೀಲ್ಸ್ ಇನ್ಸ್ಟಾಗ ಚೆನ್ನಾಗ್ ಮಾಡಿ ಫಾಲೋ ಮಾಡ್ರಿ ಎಲ್ಲರೂ. ಇವ್ರಿಗೆ ಸಪೋರ್ಟ್ ಮಾಡಿ. ರೀಲ್ಸ್ ಚೆನ್ನಾಗ್ ಮಾಡ್ತಾರೆ, ಒಳ್ಳೆ ಎಡಿಟರ್ ಇವರು. ಸೊ ಏನೋ ಎಡಿಟ್ಸ್ ಏನಾದ್ರು ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಯೂಟ್ಯೂಬ್ ಲಿಂಕ್. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಚೆನ್ನಾಗಿ ಎಡಿಟ್ ಮಾಡ್ತಾರೆ, ನಿಮ್ಗೆ ಸ್ಯಾಟಿಸ್ಫೈ ಆಗುತ್ತೆ. ಓಕೆ. ಪೇಮೆಂಟ್ ಎಲ್ಲ ಬಜೆಟ್ ಫ್ರೆಂಡ್ಲಿ ಇರತ್ತೆ, ಅಷ್ಟೊಂದು ಹೈ ಏನಿರಲ್ಲ, ಬಜೆಟ್ ಫ್ರೆಂಡ್ಲಿ ಇರತ್ತೆ. ಎಲ್ಲ ಕೆನಡೆಯಿಂದಾನೆ ಬಂದಿರೋದು ಎಲ್ಲರೂ, ಎಲ್ಲ ಹೈ ಕ್ಲಾಸ್ ಏನಿಲ್ಲ. ಸೊ ಬಜೆಟ್ ಫ್ರೆಂಡ್ಲಿ, ಎಲ್ಲ ಕಷ್ಟಪಡೋರ್ಗೆ ಅರ್ಥ ಮಾಡ್ಕೊಂಡು ಎಡಿಟ್ ಮಾಡ್ಕೊಡ್ತಾರೆ. ಕಾಫಿ ಮುಗಿಸ್ರಿ ಆಯ್ತಿದ್ರು. ಮುಗ್ಸಾನ ಸ್ವಲ್ಪ ಬಿಸಿ ಐತಲ್ಲ ಅಂತ. ನಿಮ್ದು ಮುಗೀತಾ ಕಾಫಿ? ನಂದ ಆಲ್ರೆಡಿ ಮುಗೀತು. ನೀವು ಎಲ್ಲದ್ರಲ್ಲಿ ಪಾಸ್ ಬಿಡಿ. ಅಷ್ಟೇ, ಇವತ್ತು ವ್ಲಾಗ್ ಮುಗೀತು. ಥ್ಯಾಂಕ್ ಯು ಎವ್ರಿವನ್. ಸೊ ನಾನು ಹೊಸ ಕಂಟೆಂಟ್ ಇಂದ ನಾಳೆ ಮತ್ತೆ ಬರ್ತೀನಿ ನಿಮ್ ಮುಂದೆ. ಹೊಸ ಕಂಟೆಂಟ್ ಡೈಲಿ ನಿಮ್ಗೋಸ್ಕರ ತಗೊಂಡ್ ಬರ್ತೀನಿ ನಿಮ್ ಮುಂದೆಗೆ. ದಯವಿಟ್ಟು ನಿಮ್ ಸಪೋರ್ಟ್ ಬೇಕಾಗಿತ್ತು ನಮ್ಗೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಬಾಯ್.